ಓಕೆ ಸರ್, ತಮ್ಮ ಮಗ ಸಹ ತಮ್ಮ ಸ್ಪರ್ಧೆಗೆ ವಿರೋಧ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಒಂದು ಸಭೆಯಲ್ಲಿ ಹೇಳಿದರು. ಅಲ್ಲ, ನನ್ನ ಸ್ಪರ್ಧೆಗೆ ನಮ್ಮ ಶ್ರೀಮತಿಯವರು, ನನ್ನ ಮಗ ಕೂಡ ಪ್ರಾರಂಭದಲ್ಲಿ ಯಾಕೆಂದರೆ ಅವ್ರಿಗೂ ನನಗೂ ಕೂಡ ಹಂಗೆ ಅನಿಸಿತ್ತು. ಯಾಕೆಂದರೆ ನಾನು ಯಾಕೆಂದರೆ ಇದು ನನ್ನ ಕ್ಷೇತ್ರ ಅಲ್ಲ, ಅಂದರೆ ಅವ್ರಿಗೂ ಇಷ್ಟೊಂದು ಹೆಸರು ಮಾಡಿದ್ದಾರೆ, ಇಷ್ಟೊಂದು ರೆಪ್ಯುಟೇಷನ್ ಇದೆ, ಯಾಕೆ ಅಲ್ಲೆಲ್ಲ ಹೋಗಬೇಕು ಅಂತ ಅವರು ಹೇಳಿದರು. ಅಂದರೆ ರಾಜಕಾರಣ ಅಂತ ಹೇಳೋದ್ರ ಬಗ್ಗೆನೇ ತಿರಸ್ಕಾರ ಭಾವನೆ ಇದೆಯಾ ಅಥವಾ ಆ ಕ್ಷೇತ್ರದ ಬಗ್ಗೆ ತಿರಸ್ಕಾರ ಭಾವನೆ ಇದೆಯಾ ಸರ್? ಅಂದರೆ ಎರಡೂ ಅನ್ಕೋಬೋದು ಪ್ರಾರಂಭದಲ್ಲಿ. ನಂತರ ಯಾಕೆಂದರೆ ಎಲ್ಲರೂ ಕೂಡ ನಂತರ ಸಮಾಲೋಚನೆ ಮಾಡಿ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ಇಲ್ಲ ನಿಮಗೆ ಇದು ಈಗ ನೀವು ಅದು ಕೂಡ ಈಗ ಆರೋಗ್ಯ ಕ್ಷೇತ್ರ ಕೂಡ ಒಂದು ಸಮಾಜ ಸೇವೆ. ಬಟ್ ಒಂದು ಹೇಳ್ತೀನಿ, ನಾನು ಈಗ ರಾಜಕೀಯಕ್ಕೆ ಬಂದಿದ್ದರೂ ನಾನು ರಾಜಕೀಯ ಮಾಡಲ್ಲ. ಇದನ್ನು ಈ ಸೇವೆ ಮಾಡಲಿಕ್ಕೆ ಅಥವಾ ನಮ್ಮ ಈ ದೀರ್ಘಾವಧಿ ಅನುಭವ ಏನಿದೆ, ಈ ಕೆಲವು ಸುಧಾರಣೆ ಏನಿದೆ, ಆಡಳಿತಾತ್ಮಕವಾದಂಥ ಸುಧಾರಣೆ ಅಥವಾ ಬದಲಾವಣೆ ತರ್ಬೋದಾ ಈ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರ ಆಗ್ಬೋದು, ಇನ್ನೊಂದು ಕ್ಷೇತ್ರ ಆಗ್ಬೋದು, ಈ ಹೊಸ ಆಲೋಚನೆಗಳ ಮೂಲಕ ಬದಲಾವಣೆ ತಂದು ಸಾಧನೆ ಮಾಡ್ಬೋದಾ ಅಥವಾ ಸುಧಾರಣೆ ಮಾಡ್ಬೋದಾ ಅಥವಾ ಬದಲಾವಣೆ ತರ್ಬೋದಾ ಅನ್ನುವ ಆಲೋಚನೆಯಲ್ಲಿ ಇದ್ದೇನೆ. ನಾನು ಇದನ್ನು ಸೇವಾ ಮನೋಭಾವದಿಂದ ಸ್ವೀಕರಿಸಿದ್ದೇನೆ. ಸರ್, ತಮ್ಮನ್ನು ರಾಜ್ಯದ ಜನ ನೋಡಿದ್ದಾರೆ. ಯು ಆರ್ ಎ ವೆರಿ ವೆರಿ ಸಾಫ್ಟ್ ಕಾರ್ನರ್ಡ್ ಮನುಷ್ಯ ತಾವು. ಈಗ ರಾಜಕೀಯದಲ್ಲಿ ಅಸಂಬದ್ಧ ಹೇಳಿಕೆಗಳನ್ನು, ಪ್ರಲಾಪಗಳನ್ನು, ವರ್ತನೆಗಳನ್ನು ಇದನ್ನೆಲ್ಲ ಹೇಗೆ ಅರಗಿಸ್ಕೊಳ್ತೀರಿ ತಾವು? ಅಂದರೆ ಪ್ರೊಫೆಷನ್ನೇ ರಾಜಕೀಯ ಆದರೆ ಫೈನ್, ದಿನ ಬೆಳಿಗ್ಗೆ ಆದರೆ ಅದೇ. ಅದು ಸರಿ. ಅಂದರೆ ಮನಸ್ಥಿತಿ ಮುಖ್ಯ. ಅಂದರೆ ಏನಾಗುತ್ತೆ, ನೀವು ಹೇಳ್ದಾಗೆ ಹಲವಾರು ಟೀಕೆ ಟಿಪ್ಪಣಿಗಳು ಬರ್ಬೋದು. ಸೊ ನನ್ನ ಅರ್ಥದಲ್ಲಿ ಟೀಕೆಗಳು ಸಾಯುತ್ತವೆ, ಬಟ್ ನೀವು ಮಾಡಿರೋ ಸಾಧನೆ ಉಳಿಯುತ್ತವೆ ಅಂತ ಜೀವಂತವಾಗೇ ಇರುತ್ತೆ ಸಾಧನೆಗಳು. ಅಂದರೆ ಅಂದರೆ ನಿಮ್ಮ ಮನಸ್ಸು ಕ್ಲಿಯರ್ ಆಗಿದ್ದರೆ ಏನು ಅನಿಸಲ್ಲ. ಈಗ ನಾವು ಒಳ್ಳೆ ಕೆಲಸ ಮಾಡ್ತೀವ ಅಥವಾ ಒಳ್ಳೆ ಕೆಲಸ ಮಾಡಲ್ವಾ ಇಬ್ಬರಿಗಂತೂ ಗೊತ್ತಿರುತ್ತೆ. ಅಲ್ಲ, ಒಳ್ಳೆ ಕೆಲಸ ಮಾಡಲಿಕ್ಕೆ ಕೆಲವ್ರು ಬಿಡೋದಿಲ್ವಲ್ಲ, ಆವಾಗ ಏನು ಮಾಡ್ತೀರಿ? ಇಲ್ಲ, ನೋಡೋಣ, ಹಲವಾರು ಮಂದಿ ಬದಲಾವಣೆ ತರಬೇಕು ಅಂತ ಇರ್ತದೆ, ಆದರೆ ತರಲಿಕ್ಕೆ ಬಿಡೋದಿಲ್ಲ. ರಾಜಕಾರಣದಲ್ಲಿ ಇದು ಹೆಚ್ಚು ಪ್ರಚಲಿತ ಇದೆ. ಈಗ ನಾವು ಕೂಡ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ, ಅಲ್ಲೂ ಕೂಡ ಹಲವಾರು ರಾಜಕೀಯ ಒತ್ತಡಗಳಿರುತ್ತೆ. ಆದರೂ ಕೂಡ ಅದರ ಮಧ್ಯೆಯೂ ಕೂಡ ನಾನು ಸಾಧನೆ ಮಾಡಿದೆ. ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಾನು ತೋರಿಸ್ಕೊಟ್ಟೆ. ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ನಿರ್ವಹಣೆ ಮಾಡಿ ಬೆಳೆಸ್ಬೋದು, ಜನಸಾಮಾನ್ಯರಿಗೆ ಅನುಕೂಲ ಮಾಡ್ಬೋದು ಅಂತ ತೋರಿಸ್ದೆ. ಸೊ ಈಗೇನಾಗಿದೆ, ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ಈ ನಾಯಕತ್ವದಲ್ಲಿ ಪರಿಣಿತರಿಗೆ, ಸಾಧಕರಿಗೆ, ಹೊಸ ಯೋಜನೆಯನ್ನು ರೂಪಿಸುವಂಥ ಚಿಂತಕರಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಅವ್ರನ್ನ ಗುರುತಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.